ಹಾವೇರಿಯಲ್ಲಿ ನಡೆದಂತಹ ಹಿಂದೂ ಯುವತಿಯ ಹತ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ತನಿಖೆ ಮತ್ತಷ್ಟು ಚುರುಕುಗೊಂಡಿದೆ. ಇದರಲ್ಲಿ ಮತ್ತಷ್ಟು ವಿಚಾರಗಳು ಕೂಡ ಹೊರಬರ್ತಾ ಇದೆ. ಹಾವೇರಿಯ ಮಾಸೂರಿನ ಯುವತಿ ಸ್ವಾತಿ ಹತ್ಯೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರೀತಿಸಿ ಆ ಪ್ರೀತಿಯನ್ನು ನಂಬಿ ಮೋಸ ಹೋದ್ಲಾ ಹಿಂದೂ ಯುವತಿ ಅನ್ನುವಂತಹ ಪ್ರಶ್ನೆ. ಮತ್ತಿಬ್ಬರು ಆರೋಪಿಗಳನ್ನು ಬಂಧಿಸಿದ್ದಾರೆ ಪೊಲೀಸರು ಅನ್ನೋದು ಗೊತ್ತಾಗ್ತಾ ಇದೆ. ಮೊದಲು ನಯಾಜ್ನನ್ನ ಅರೆಸ್ಟ್ ಮಾಡಲಾಗಿತ್ತು. ಈಗ ಆತನ ಜೊತೆಗಿದ್ದಂತಹ ವಿನಯ್ ದುರ್ಗಾಚಾರಿಯನ್ನು ಅರೆಸ್ಟ್ ಮಾಡಿದ್ದಾರೆ ಹಾವೇರಿ ಪೊಲೀಸರು. ಸ್ವಾತಿ ಹತ್ಯೆಯ ಪ್ರಕರಣ ಸಂಚಲನವನ್ನು ಸೃಷ್ಟಿಸಿರುವ ಬೆನ್ನಲ್ಲೇ ಇನ್ನಿಬ್ಬರು ಅಂಧರಾಗಿದ್ದಾರೆ. ನಯಾಜ್ ಜೊತೆಗೆ ಸೇರಿ ಸ್ವಾತಿಯನ್ನು ಹತ್ಯೆ ಮಾಡಿದ್ದಾರೆ ಆರೋಪಿಗಳು ಅನ್ನೋದು ಗೊತ್ತಾಗ್ತಾ ಇದೆ. ನಿನ್ನೆ ಸ್ವಾತಿ ತಾಯಿ ಕೂಡ ಮಾತನಾಡ್ತಾ ಇದ್ರು. ನಯಾಜ್ ಕಾಂಟ್ಯಾಕ್ಟ್ ಇದ್ದಂತೆ, ನಯಾಜ್ ಸ್ನೇಹಿತ ಅನ್ನೋದನ್ನು ಸ್ವಾತಿ ತಾಯಿಯ ಬಳಿ ಸ್ವಾತಿ ಹೇಳಿದ್ಲಂತೆ. ಬಟ್ ಪ್ರೀತಿ ಮಾಡೋದು ತಪ್ಪಲ್ಲ. ಯಾರನ್ನು ಪ್ರೀತಿ ಮಾಡ್ತಾ ಇದ್ದೀವಿ, ಯಾವ ಮನಸ್ಥಿತಿಯವರನ್ನು ನಾವು ಆಯ್ಕೆ ಮಾಡ್ಕೊಳ್ತಾ ಇದ್ದೀವಿ, ಅದು ತುಂಬ ಮುಖ್ಯ ಆಗುತ್ತೆ. ಈ ಚಪ್ರಿಗಳನ್ನೆಲ್ಲ ಪ್ರೀತಿ ಮಾಡಿದರೆ ನೋಡಿ ಹೀಗೆ ದಾರುಣ ಅಂತ್ಯವನ್ನು ಕಾಣಬೇಕಾಗುತ್ತೆ. ಈಗ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರು BJP ನಾಯಕರುಗಳು ಹೇಳ್ತಾ ಇರುವಂಥದ್ದು ಇಲ್ಲ, ಇದು ಲವ್ ಜಿಹಾದ್ ಅಂತ ಹೇಳ್ತಿದ್ದಾರೆ. ಬಟ್ ಈಗ ಇಬ್ಬರು ಹಿಂದೂ ಯುವಕರನ್ನು ಕೂಡ ಅರೆಸ್ಟ್ ಮಾಡಿರೋದ್ರಿಂದ ಈ ಕೊಲೆಯ ಜಾಡು ಏನು ಅನ್ನೋದು ಗೊತ್ತಾಗಬೇಕಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಫಕೀರಯ್ಯ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಫಕೀರಯ್ಯ, ಸ್ವಾತಿ ಹತ್ಯೆಯ ವಿಚಾರ ಈಗ ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಒಂದು ಕಡೆ BJPಗರು, ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರು ಇದು ಲವ್ ಜಿಹಾದ್ ಅಂತ ಹೇಳ್ತಿದ್ದಾರೆ. ಮತ್ತೊಂದು ಕಡೆ ಈಗ 3 ಬಂಧನ ಆಗಿದೆ. ಈ ಪ್ರಕರಣದ ಇನ್ವೆಸ್ಟಿಗೇಷನ್ನಲ್ಲಿ ಏನು ಗೊತ್ತಾಗ್ತಾ ಇದೆ, ಯಾವ ವಿಚಾರ ಕೊಲೆ ಆಗಿದೆ ಅನ್ನುವಂತಹ ಮಾಹಿತಿ ಏನಾದ್ರು ಸಿಗ್ತಾ ಇದೆಯಾ, ಏನೆಲ್ಲ ಡೀಟೇಲ್ಸ್ ಇದೆ ಅಂತ? ಪ್ರೇಮ ಯುವತಿ ಕಾಣೆ ಆದ ನಂತರ 3 ದಿನ ನಂತರ ಅವಳ ಶವ ಪತ್ತೆ ಆಗುತ್ತೆ. ಪತ್ತೆ ಆದ ನಂತರ ಅದು ಅನಾಥ ಶವ ಅಂತ ಪೊಲೀಸರು ಗುರುತಾಗ್ತಾರೆ. ಅದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಅವಳ ಏನು ಮರ್ಡರ್ ಆಗಿದೆ ಅನ್ನೋದು ಬೆಳಕೆ ಬರುತ್ತೆ. ಬೆಳಕೆ ಬಂದ ನಂತರ ಆಮೇಲೆ ಪೋಷಕರು ಕಾಣೆಯನ್ನು ಕೇಸನ್ನು ಕೊಟ್ಟ ನಂತರ ಅವಳ ಅಂತ್ಯಕ್ರಿಯೆ ಆಗಾಗಲೇ ಆಗಿಬಿಟ್ಟಿರುತ್ತೆ. ಹೀಗಾಗಿ ಫೋಟೋ ನೋಡಿ ಅವಳ ಗುರುತನ್ನು ಹಚ್ತಾರೆ. ಆ ನಂತರ ಅವಳ ಮರ್ಡರ್ ಅನ್ನೋದು ಪತ್ತೆ ಆಗುತ್ತೆ. ಈಗ ಹಿಂದೂ ಯುವತಿಯ ಹತ್ಯೆಗೆ ಬಹಳಷ್ಟು ವ್ಯಾಪಕವಾಗಿ ಕಣ್ಣಾಗ್ತಿದ್ದಂತೆ ಹಾವೇರಿ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿ ಈಗಾಗಲೇ ನಯಾಜ್ ಸೇರಿದಂತೆ ಅವರ ಇಬ್ಬರು ಸ್ನೇಹಿತರಾದಂತಹ ದುರ್ಗಾಚಾರಿ ಮತ್ತು ವಿನಾಯಕ್ನನ್ನು ಅರೆಸ್ಟ್ ಮಾಡಿರುವಂಥದ್ದು. ಅಂದರೆ ಇವರಿಬ್ಬರು ಪರಸ್ಪರ ಪ್ರೀತಿ ಮಾಡ್ತಾ ಇದ್ರು. ನಯಾಜ್ ಮತ್ತು ವಿನಾಯಕ್ ದುರ್ಗಾಚಾರಿ ಇವರು, ಅದರಲ್ಲೂ ಕೂಡ ಸ್ವಾತಿ ಅಪ್ಪಟ ದೇಶೀಯ ಕ್ರೀಡೆ ಅಂತ ಹೋರಿ ಹಬ್ಬದ ಅಭಿಮಾನಿಯಾಗಿದ್ಲು. ಅವಾಗ ಇವರು ಮೂವರು ಕೂಡ ಪರಿಚಯ ಆಗಿರ್ತಾರೆ. ಹೋರಿ ಹಬ್ಬಕ್ಕೆ ಹೋದಾಗ ಅಂದರೆ ಅವಳು ಎಲ್ಲಿ ಹೋರಿ ಹಬ್ಬ ಇದ್ರು ಕೂಡ ಅವಳು ಅಲ್ಲಿ ಹೋರಿ ಹಬ್ಬವನ್ನು ನೋಡಲಿಕ್ಕೆ ಹೋಗ್ತಾ ಇದ್ಲು. ಅವಾಗ ಪರಿಚಯ ಆಗುತ್ತೆ. ಆದರೂ ಕೂಡ ಈಗ ನಯಾಜ್ ಅನ್ನೋರಿಗೆ ಬೇರೆ ಮದುವೆ ನಿಶ್ಚಯ ಆಗಿರುತ್ತೆ. ಹೀಗಾಗಿ ಅದನ್ನು ಪ್ರಶ್ನೆ ಮಾಡಿದಂತಹ ಸ್ವಾತಿಗೆ ಇವರೆಲ್ಲರೂ ಕೂಡ ಪ್ಲ್ಯಾನ್ ಮಾಡಿ ಮರ್ಡರ್ ಮಾಡಿರುವಂಥದ್ದು. ಅವಳಿಗೆ ಕುತ್ತಿಗೆ ಟವಲ್ನಲ್ಲಿ ಬಿಗಿದು ಹತ್ಯೆಯನ್ನು ಮಾಡಿ ಕಾರಿನ ಡಿಕ್ಕಿಯಲ್ಲಿ ಶವವನ್ನು ಸಾಗಿಸಿ ತುಂಗಭದ್ರಾ ನದಿಯಲ್ಲಿ ಏನು ಎಸೆದು ಹೋಗಿರುವಂಥದ್ದು. ಹೀಗಾಗಿ ಈ ದುರುಳರ ವಿರುದ್ಧ ಹಾವೇರಿ ಜಿಲ್ಲೆಯಲ್ಲಿ ಭಾಳಷ್ಟು ವ್ಯಾಪಕವಾಗಿ ಅಂದರೆ ಹಿಂದೂ ಯುವತಿ ಹತ್ಯೆ ಆಗಿತ್ತು, ಅವಳ ಸಾವಿಗೆ ನ್ಯಾಯ ಬೇಕು ಅನ್ನೋದು ಭಾಳಷ್ಟು ಒತ್ತಾಯ ಮಾಡಿದ್ರು. ಪ್ರಮೋದ್ ಮುತಾಲಿಕ್ ಕೂಡ ಅದನ್ನೇ ಹೇಳ್ತಿರೋದು, ಇದೊಂದು ಲವ್ ಜಿಹಾದ್ ಪ್ರೀ ಪ್ಲಾನ್ ಆಗಿ ಮಾಡಿರುವಂಥದ್ದು. ಆ ಯುವತಿ ಲವ್ ಮಾಡಿದ್ದೆ ತಪ್ಪ ಹಾಗಾದರೆ ಅನ್ನೋ ಮಾತನ್ನ ವ್ಯಕ್ತಪಡಿಸಿರುವಂಥದ್ದು. ಈಗಾಗಲೇ ಸರ್ಕಾರ ಕೂಡ ಆ ಕುಟುಂಬಕ್ಕೆ ಪರಿಹಾರವನ್ನು ಕೊಡಬೇಕು ಅನ್ನೋ ಒತ್ತಾಯ ಕೂಡ ಮಾಡ್ತಿರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಫಕೀರಯ್ಯ ತಮ್ಮೆಲ್ಲ ಮಾಹಿತಿಗಾಗಿ.